Hi, hello friends, how are you? Welcome to my channel. This is Anmuntu. I am a PC technician. Dear friend, today I will show you how to change mouse DPI on your Windows 10 operating systems. Yes friends, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೌಸ್ DPI ನ ಯಾವ ರೀತಿ ಚೇಂಜ್ ಮಾಡೋದು ಅಂದ್ರೆ ಮೌಸ್ ಪಾಯಿಂಟರ್ ನ ಸ್ಪೀಡ್ ಅನ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದರಲ್ಲಿ ಎರಡು ಮೆಥಡ್ ಬರ್ತವೆ ಫ್ರೆಂಡ್. ಮೊದಲನೇದಾಗಿ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ವಿಂಡೋಸ್ ಸರ್ಚ್ ಬಾರಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿ. ಸೊ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅನ್ನೋ ಆಪ್ ಸಿಗುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಹಾರ್ಡ್ವೇರ್ ಅಂಡ್ ಸೌಂಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಅಂಡ್ ಪ್ರಿಂಟರ್ಸ್ ಕೆಳಗಡೆ ಇಲ್ಲಿ ಮೌಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಯಿಂಟರ್ ಆಪ್ಷನ್ಸ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇದು ಮೀಡಿಯಂಗೆ ಸೆಲೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನ ಫಾಸ್ಟ್ಗೆ ಇಡಿ, ಅಂದ್ರೆ ನಿಮ್ಮ ಮೌಸ್ನ DPI ನ ಇವಾಗ ಚೇಂಜ್ ಮಾಡ್ತಾ ಇದ್ದೀರಾ. DPI ಮೀನ್ಸ್ ಬಂದ್ಬಿಟ್ಟು ಡಾಟ್ ಪರ್ ಇಂಚ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಸೊ ನಿಮ್ಮ ಒಂದು ಪಾಯಿಂಟರ್ನ ಡಾಟ್ ಪರ್ ಇಂಚ್ ಮೇಲೆ ನಿಮ್ಮ ಮೌಸ್ ಕೂಡ ವರ್ಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಫಾಸ್ಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ನೀವು ಇಲ್ಲಿ ಅಪ್ಲೈ ಕ್ಲಿಕ್ ಮಾಡಿ, ಸೇವ್ ಓಕೆ. ಸೊ ಎಲ್ಲ ವಿಂಡೋಸನ್ನು ಕ್ಯಾನ್ಸಲ್ ಮಾಡಿ. ನೀವು ಇಲ್ಲಿ ನಿಮ್ಮ PC ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಒನ್ಸ್ ನೀವು ಇಲ್ಲಿ ನಿಮ್ಮ PC ರೀಸ್ಟಾರ್ಟ್ ಮಾಡಿದ ತಕ್ಷಣನೇ ಮೌಸ್ ಸ್ಪೀಡು ಕೂಡ ಹೆಚ್ಚಾಗುತ್ತೆ. ಸೊ ಅನದರ್ ಮೆಥಡ್ ಬಂದ್ಬಿಟ್ಟು, ಸೊ ಮತ್ತೆ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರಲ್ಲಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಸ್ ಅನ್ನೋ ಒಂದು ಓಪನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಡಿವೈಸಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೌಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೌಸ್ ಸ್ಪೀಡ್ ಅನ್ನು ನೀವೇನ್ ಮಾಡಬೇಕಾಗುತ್ತೆ, ಬೈ ಡಿಫಾಲ್ಟ್ ಆಗಿ ಇಲ್ಲಿ ನಾರ್ಮಲ್ ಇದ್ರೆ ಬೈ ಡಿಫಾಲ್ಟ್ ಆಗಿ ನೀವು ಇಲ್ಲಿ 20 ವರೆಗೂ ಸೆಲೆಕ್ಟ್ ಮಾಡಿದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಸೆಲೆಕ್ಟ್ ಯುವರ್ ಪ್ರೈಮರಿ ಬಟನ್ ಅಂತ ಇದೆ ಫ್ರೆಂಡ್ಸ್, ಇದನ್ನ ರೈಟ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೀವು ಲೆಫ್ಟ್ ಇದ್ದದ್ದು ರೈಟ್ ಅಲ್ಲಿ ಕ್ಲಿಕ್ ಮಾಡೋ ರೀತಿ ಆಪ್ಷನ್ಸ್ ಬರುತ್ತೆ. ಸೊ ಲೆಫ್ಟ್ ಇದ್ರೆ ನೀವು ಬೈ ಡಿಫಾಲ್ಟ್ ಆಗಿ ಯಾವ ರೀತಿ ಯೂಸ್ ಮಾಡಬಹುದು, ಅದು ಲೆಫ್ಟ್ ಇದ್ರೆ ನಿಮಗೆ ಕನ್ವೀನಿಯಂಟ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ತೋರಿಸಿರೋದು ಹೌ ಟು ಚೇಂಜ್ ಮೌಸ್ DPI ಆನ್ ಯುವರ್ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಅಂಡ್ ಆಲ್ಸೋ ಇಟ್ಸ್ ಕಾಲ್ಡ್ ಮೌಸ್ ಸೆನ್ಸಿಟಿವಿಟಿ ಸೆಟ್ಟಿಂಗ್ಸ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.